ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಮೇಲೆ ಟ್ರಂಪ್ ನಿಯಂತ್ರಣ ಕಳೆದುಕೊಂಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಕಂಟ್ರೋಲ್ ತಪ್ಪಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಒಂದು ಯುದ್ಧ ಅಥವಾ ಆ ಟ್ರಂಪ್ ಅವರ ಇತ್ತೀಚಿನ ನಡವಳಿಕೆಯ ಬಗ್ಗೆ ಈಗ ಅಮೆರಿಕದಲ್ಲಿ ಈ ರೀತಿಯ ಅಪಸ್ವರ. ಡೊನಾಲ್ಡ್ ಟ್ರಂಪ್ ಅವರು ಭಯಭೀತರಾಗಿದ್ದಾರೆ, ಭಯಭೀತ ಸ್ಥಿತಿಯಲ್ಲಿದ್ದಾರೆ ಅಂತ US ಡೆಮಾಕ್ರೆಟಿಕ್ ಸೆನೆಟರ್ ಕ್ರಿಸ್ ಮರ್ಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಟ್ರಂಪ್ ಹುಚ್ಚು ಯುದ್ಧ ಅಂತ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಡೀ US ಆರ್ಥಿಕತೆಯಿಂದ ಕುಗ್ಗುತ್ತಿದೆ ಅಂತ ಕ್ರಿಸ್ ಮರ್ಫಿ ಅವರ ಹೇಳಿಕೆ ಇದು. ಅಂದರೆ ಅಮೆರಿಕದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸೆನೆಟ್ ಡೆಮಾಕ್ರೆಟಿ ಅವರ ಹೇಳಿಕೆ ಏನಿದೆ ಅಲ್ಲ, ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧದ ಈ ಒಂದು ಯುದ್ಧದ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡಿದ್ದಾರೆ ಅನ್ನುವಂಥ ಹೇಳಿಕೆ, ಅವರು ಭಯಭೀತರಾಗಿದ್ದಾರೆ, ಭಯಭೀತ ಸ್ಥಿತಿಯಲ್ಲಿದ್ದಾರೆ ಅಂತ US ಡೆಮಾಕ್ರೆಟಿಕ್ ಸೆನೆಟರ್ ಕ್ರಿಸ್ ಮರ್ಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆನೆಟ್ ವಿದೇಶಾಂಗ ಸಂಬಂಧಗಳ ಸಮಿತಿಯ ಪ್ರಮುಖ ಸದಸ್ಯರು ಇವರು. ಸೊ ಇರಾನ್ನಲ್ಲಿ 4ನೇ ವಾರಕ್ಕೆ ಕಾಲಿಟ್ಟಿರುವಂಥದ್ದು ಈ ಯುದ್ಧ ಅಂತ ಬಂದಾಗ, ಸೊ ಈಗ ಅಮೆರಿಕದಲ್ಲಿ ಈ ರೀತಿಯ ಆಂತರಿಕ ಬೆಳವಣಿಗೆ ನಡೀತಾ ಇದೆ. ಸಹಜ, ಅದರ ಅವಶ್ಯಕತೆ ಇರಲಿಲ್ಲ ಅಮೆರಿಕಕ್ಕೆ. ಬಟ್ ಈಗ ಅಮೆರಿಕ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಟ್ರಂಪ್ ಅವರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ಆತಂಕದಲ್ಲಿದ್ದಾರೆ ಅಂತ ಹೇಳಿದರು. ಅಮೆರಿಕ ಹೇಳ್ತಾ ಇರೋದು ಟ್ರಂಪ್ ವಿರುದ್ಧ, ಟ್ರಂಪ್ ಆತಂಕದಲ್ಲಿದ್ದಾರೆ ಅಂತ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರಿಗೆ ಅಂತ. ಸೊ ಹಂಗಾಗಿ ಸಹಜವಾಗಿ ಈ ರೀತಿಯ ಟೀಕೆಗಳು ಬರ್ತಾ ಇದೆ. US ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆಯ ನಡವಳಿಕೆಯನ್ನು ಟೀಕಿಸುತ್ತಿರುವ ಶಾಸಕರಲ್ಲಿ ಹೆಚ್ಚುತ್ತಿರುವ ಸಂಖ್ಯೆಯಲ್ಲಿ ಈಗ ಇವರು ಕೂಡ ಒಬ್ಬರು. ಇರಾನ್ ಸರ್ಕಾರ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮುಂದಾಗದಿದ್ದರೆ ಅದರ ವಿದ್ಯುತ್ ಸ್ಥಾವರಗಳನ್ನು ನಾಶಪಡಿಸುವುದಾಗಿ ಟ್ರಂಪ್ ಬೆದರಿಕೆಯನ್ನು ಹಾಕಿದರು. ಆ ವಿಚಾರವಾಗಿ ಅಂದರೆ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ, ಒಂಥರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅಂತ.